ಇನ್ನು ಬೆಂಗಳೂರಿನಲ್ಲಿ ಇವತ್ತು ಮಧ್ಯರಾತ್ರಿ ಬಸ್ ಒಂದು ಹೊತ್ತಿ ಉರಿದಿದೆ. ಆದರೆ ದುರಂತ ತಪ್ಪಿದೆ ಅಂತ ಹೇಳಬಹುದು. ಇದು ಹೆಂಗಾಯಿತು ಅಂತಂದರೆ, ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಖಾಸಗಿ ಬಸ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಯಾಕೆ ಏನು ಎತ್ತ ಅಂತ ಮೊದಲಿಗೆ ಗಮನಿಸಿ ನೋಡಿದಾಗ ಅಲ್ಲಿ ಟೈರ್ ಬ್ಲಾಸ್ಟ್ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಟೈರ್ ಬ್ಲಾಸ್ಟ್ ಆಗಿ ಏಕಾಏಕಿ ಇಡೀ ಬಸ್ಸು ಹೊತ್ತಿ ಉರಿಯುತ್ತೆ. ಇದಾಗಿದ್ದು ಎಲ್ಲಿ ಗೊತ್ತಾ? ಬೆಂಗಳೂರು ಟು ಅನಂತಪುರ ಹೈವೇನಲ್ಲಾಗಿದ್ದು, ಅದು ಮಧ್ಯರಾತ್ರಿ. ಬೆಂಗಳೂರಿಂದ ರಾಯಚೂರಿಗೆ ಈ ಬಸ್ಸು ಹೊರಟಿತ್ತು, ಪ್ರೈವೇಟ್ ಬಸ್ಸು. ಸದ್ಯ ಬಸ್ನಲ್ಲಿರೋರ್ಗೆ ಯಾರಿಗೂ ಏನಾಗಿಲ್ಲ, ಎಲ್ಲರೂ ಬಚಾವಾಗಿದ್ದಾರೆ. ಟೈರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಹೊರಗಡೆ ಜಿಗಿದ್ರು ಪ್ರಯಾಣಿಕರೆಲ್ಲರೂ. ಸಣ್ಣ ಪುಟ್ಟ ತರ್ಚಿರೋದು, ಗಾಯಗಳಾಗಿದ್ದಾವೆ ಅಷ್ಟೇ. ವಿದ್ಯಾರ್ಥಿಗಳ ಪ್ರಮಾಣ ಪತ್ರ, ದುಬಾರಿ ವಸ್ತುಗಳ ಮಾತ್ರ ಸುಟ್ಟು ಭಸ್ಮ ಆಗಿದೆ. ಯಾಕಂದರೆ ಮೊದಲು ಜೀವ ಉಳಿಬೇಕು ಅಂಥೇಳಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡ್ರು ಎಗರಿ ಬಸ್ಸಿಂದ ಹಾರಿ. ಆದರೆ ಬಸ್ಸಲ್ಲಿದ್ದಂತಹ ಲಗೇಜ್ಗಳು ಸುಟ್ಟು ಭಸ್ಮ. ಪಾಪ ಲಗೇಜ್ನಲ್ಲಿ ವಿದ್ಯಾರ್ಥಿಗಳು ಪ್ರಮಾಣ ಪತ್ರವನ್ನು ಇಟ್ಕೊಂಡಿದ್ರು, ದುಬಾರಿ ವಸ್ತುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಹಬ್ಬಕ್ಕೆ ಅಂತ ಪಾಪ ಊರುಗಳಿಗೆ ಹೋಗ್ತಾಯಿದ್ರು. ಲಾಂಗ್ ಹಾಲಿಡೇ ಇದೆ, ಮುಂದಿನ ವಾರ ದೀಪಾವಳಿ ಇದೆ. ಹಾಗಾಗಿ ಒಂದೆರಡು ದಿನ ಎಕ್ಸ್ಟ್ರಾ ರಜೆ ಹಾಕೊಂಬಿಟ್ಟು ಒಂದು ಲಾಂಗ್ ಹಾಲಿಡೇ ಮೇಲೆ ಹಬ್ಬಕ್ಕೆ ಅಂತ ಊರಿಗೆ ಹೋಗ್ತಾಯಿದ್ರು ಎಲ್ಲರೂ ಪಾಪ ವಿದ್ಯಾರ್ಥಿಗಳು. ಗ್ರೀನ್ ಲೈನ್ ಟ್ರಾವೆಲ್ಸ್ ಈ ಬಸ್ಸು ಗಮನಿಸ್ತಾ ಇದ್ದೀರಿ. ಈಗ ಈ ಟ್ರಾವೆಲ್ಸ್ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ಟೈರ್ ಬ್ಲಾಸ್ಟ್ ಆಗಿದೆ, ಒಂದು ಮೇಂಟೆನೆನ್ಸ್ ಮಾಡಿಲ್ಲ ನೀವು ಬಸ್ಸನ್ನು. ನೋಡಿ, ಈಗ ಬೆಂಕಿ ಹೊತ್ಕೊಳ್ತು, ನಮ್ಮ ವಸ್ತುಗಳೆಲ್ಲ ಸುಟ್ಟು ಕರಕಲಾಗೋಯ್ತು. ಈಗ ಯಾರು ನಮ್ಮ ವಸ್ತುಗಳಿಗೆ ಜವಾಬ್ದಾರಿ? ಪ್ರಮಾಣ ಪತ್ರ, ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ಇತ್ತು ಅದರಲ್ಲಿ. ಅವ್ರ ಫ್ಯೂಚರೇ ಹಾಳಾಗದಂಗೆ ಆಗೋಯ್ತಲ್ಲ ಅಂತ ಗ್ರೀನ್ ಲೈನ್ ಟೂರ್ಸ್ ಬಸ್ ಮೇಲೆ, ಟ್ರಾವೆಲ್ಸ್ ಮೇಲೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಪ್ರಯಾಣಿಕರು. ನೋಡಿ, ಮಧ್ಯರಾತ್ರಿ ಆಗಿದ್ದು ಆ ಗ್ರೀನ್ ಲೈನ್ ಟ್ರಾವೆಲ್ಸ್ ಬಸ್ಸು. ಪಾಪ ಆ ಬಸ್ಸಲ್ಲಿ ಪ್ರಮಾಣ ಪತ್ರಗಳನ್ನು ಸಾಗಾಟ ಮಾಡ್ತಿದ್ರಂತೆ, ಅಂದರೆ ಬ್ಯಾಗಲ್ಲಿ ಇಟ್ಕೊಂಡಿದ್ರಂತೆ ಪಾಪ ವಿದ್ಯಾರ್ಥಿಗಳು. ಇದರ ಜೊತೆಗೆ ದುಬಾರಿ ವಸ್ತುಗಳನ್ನು, ಹಬ್ಬದ ಟೈಮ್ ಬೇರೆ ಅಲ್ವಾ, ಮನೆಯವರಿಗೆ ಉಡುಗೊರೆ ಕೊಡಬೇಕು ಅಂತನೋ ಅಥವಾ ಏನೋ ಕಾಸ್ಟ್ಲಿ ವಸ್ತುಗಳೆಲ್ಲ ಇದ್ವು. ಆದರೆ ಬಸ್ಸಲ್ಲಿ ಯಾವಾಗ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಅದರಿಂದ ಬಚಾವಾಗಬೇಕು ಅಂಥೇಳಿ ಪಾಪ ಅಲ್ಲಿದ್ದಂಥ ಪ್ರಯಾಣಿಕರೆಲ್ಲರೂ ಕೂಡ ಬಸ್ಸಿಂದ ಹೊರಗಡೆ ಜಿಗಿದು ಪ್ರಾಣ ಉಳಿಸ್ಕೊಳ್ತಾರೆ. ಆದರೆ ಆ ಬಸ್ಸೊಳಗಿದ್ದಂತಹ ಲಗೇಜ್ಗಳು ಎಲ್ಲವೂ ಸುಟ್ಟು ಕರಕಲಾಗ್ಬಿಡುತ್ತೆ. ಹಾಗಾಗಿ ಈ ಗ್ರೀನ್ ಲೈನ್ ಬಸ್ ಇದೆಯಲ್ಲ, ಈ ಟ್ರಾವೆಲ್ಸ್ ಇದೆಯಲ್ಲ, ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಇದು ಮಧ್ಯರಾತ್ರಿ ಆಗಿದ್ದು ಬೆಂಗಳೂರು ಮತ್ತು ಅನಂತಪುರ ಹೈವೇಯ ಸಂದರ್ಭದಲ್ಲಿ. ಹೈವೇಲಿ ಹೋಗಬೇಕಾದ್ರೆ ಚಲಿಸ್ತಾ ಇರೋ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗುತ್ತೆ. ಟೈರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಅಲ್ಲಿದ್ದಂಥ ಪ್ರಯಾಣಿಕರೆಲ್ಲರೂ ಜಿಗಿದು ತಮ್ಮ ಜೀವವನ್ನೇನೋ ಉಳಿಸ್ಕೊಳ್ತಾರೆ. ಆದರೆ ಪಾಪ ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ಜೊತೆಗೆ ಕಾಸ್ಟ್ಲಿ ವಸ್ತುಗಳೆಲ್ಲವೂ ಸುಟ್ಟು ಕರಕಲಾಗಿದ್ದಾವೆ. ಇನ್ನೇನೇನಾಯಿತು, ಜೊತೆಗೆ ಗಾಯಗೊಂಡವರ ಪರಿಸ್ಥಿತಿ ಹೆಂಗಿದೆ, ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಫೋನ್ ಸಂಪರ್ಕದಲ್ಲಿ. ಸುಷ್ಮಿತಾ, ಹೆಂಗಾಯಿತು ಬೆಂಕಿ ಹೊತ್ಕೊಂಡಿದ್ದು? ಹೆಂಗೆ ಜೊತೆಗೆ ಪ್ರಯಾಣ ಬೆಳೆಸ್ತಾ ಇದ್ದಂಥವ್ರಿಗೆ ಏನಾದರೂ ಏಟುಗಳಾಗಿದ್ದಾವ? ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರಾ? ಅವರ ಸ್ಥಿತಿ ಹೆಂಗಿದೆ? ಯಶ್ವರತ್, ಏನು ಬೆಂಗಳೂರಿಂದ ರಾಯಚೂರಿಗೆ ಹೋಗ್ತಾ ಇದ್ದಂತಹ ಖಾಸಗಿ ಬಸ್ಸು ಟೈರ್ ಬ್ಲಾಸ್ಟ್ ಆಗಿ ಬೆಂಕಿ ಹೊತ್ಕೊಂಡಿರುವಂತದ್ದು ಮಧ್ಯರಾತ್ರಿ 2:30 ಸುಮಾರಿಗೆ ಈ ಒಂದು ಘಟನೆ ಸಂಭವಿಸಿದೆ. ಬೆಂಕಿ ಜಾಸ್ತಿ ಬರ್ತಿದ್ದಂಗೆ ಅಲ್ಲಿರುವಂತಹ ಪ್ರಯಾಣಿಕರು ಬಸ್ ಡ್ರೈವರ್ಗೆ ಹೇಳ್ತಾರೆ ಈ ತರ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಿ. ಸೊ ಹೀಗಾಗಿ ಕೂಡಲೇ ಬಸ್ ಡ್ರೈವರ್ ಕೂಡ ಆ ಒಂದು ಬಸ್ ಅನ್ನ ನಿಲ್ಲಿಸ್ತಾರೆ. ಹಾಗೆ ಅಲ್ಲಿದ್ದಂತಹ ಪ್ರಯಾಣಿಕರು ಕೂಡ ಬಸ್ನಿಂದ ಕೆಳಗೆ ಇಳಿಸ್ಕೊಳ್ತಾರೆ. ಆದ್ರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿ ತೊಂದರೆಗಳಾಗಿಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳಾಗಿದೆ. ಅನಂತಪುರಕ್ಕೆ ಹೋಗಕ್ಕೆ 15 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ಸಂಭವಿಸಿತ್ತು. ಏಕಾಏಕಿ ಈ ಒಂದು ಬಸ್ಸಿಗೆ ಬೆಂಕಿ ಹೊತ್ಕೊಂಡಂತಹ ಪರಿಣಾಮ ಬಸ್ನಲ್ಲಿದ್ದಂತಹ ಲಗೇಜು ಮತ್ತೆ ಅಲ್ಲಿದ್ದಂತಹ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕೆಲವೊಂದಿಷ್ಟು ಸರ್ಟಿಫಿಕೇಟ್ಗಳನ್ನೆಲ್ಲ ತಂದಿದ್ರು. ಸೊ ಅದೆಲ್ಲವೂ ಕೂಡ ಈಗ ಸುಟ್ಟು ಕರಕಲಾಗಿರುವಂತದ್ದು. ಆದ್ರೆ ಯಾರಿಗೂ ಕೂಡ ಯಾವುದೇ ರೀತಿ ತೊಂದರೆಗಳಾಗಿಲ್ಲ. ಒಟ್ಟು 36 ಜನ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಇವಾಗ ಸೇಫ್ ಆಗಿರುವಂತದ್ದು. ಅಂದ್ರೆ ಸಾಕಷ್ಟು ದುಡ್ಡನ್ನ ಕೊಟ್ಟು, ಅದರಲ್ಲೂ ಕೂಡ ಹಬ್ಬದ ಸಂದರ್ಭದಲ್ಲಿ ಇವಾಗ ಸಾಲು ರಜೆ ಇದೆ ನಾಳೆಯಿಂದ, ಸುಮಾರು 5 ದಿನಗಳ ಕಾಲ. ಸೊ ಸಾವಿರಾರು ರೂಪಾಯಿ ಕೊಟ್ಟು ಖಾಸಗಿ ಬಸ್ನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿ ಒಂದು ಸೇಫ್ಟಿ ಮೆಜರ್ಸ್ಗಳು ಇಲ್ಲದೆ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುತ್ತೆ. ಹೀಗಾಗಿ ಖಾಸಗಿ ಬಸ್ ಮಾಲೀಕರೇನಿದ್ದಾರೆ ತಮ್ಮ ಬಸ್ಗಳಲ್ಲಿ ಎಲ್ಲಾ ರೀತಿಯ ಫೈರ್ ಸೇಫ್ಟಿಗಳಿದೆಯಾ ಮತ್ತೆ ಯಾವ್ದಾದ್ರು ರೀತಿಯಲ್ಲಿ ತೊಂದರೆಗಳಿದೆಯಾ ಅನ್ನೋದನ್ನ ಚೆಕ್ ಮಾಡಿ ಅದಾದ್ಮೇಲೆ ಅಂದ್ರೆ ಬಸ್ಗಳನ್ನ ರಸ್ತೆಗೆ ಬಿಡಬೇಕಾಗುತ್ತೆ ಶರತ್. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.
ಸರ್ವಜನ